ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಂಬಳ ಆಯೋಜನೆಯ ಪರಿಣಾಮಗಳ ಬಗ್ಗೆ ಉಸ್ತುವಾರಿ ಸಚಿವ ಯತೀಂದ್ರಗೆ ವಿವರಣೆ ನೀಡಲು ಪರಿಸರವಾದಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಕಂಬಳದಿಂದ ದಸರಾ ಪ್ರಾಮುಖ್ಯತೆ ಕಡಿಮೆಯಾಗುವ ಆತಂಕ ವ್ಯಕ್ತವಾಗಿದೆ. ಕಂಬಳ ಜಾಗ ನಿರ್ಮಾಣಕ್ಕೆ ಮರಗಳ ಜೊತೆಗೆ ಪರಿಸರ ನಾಶ ಮಾಡಲಾಗ್ತಿದೆ. ಇಂದು ಕಂಬಳ, ನಾಳೆ ಇನ್ನೊಂದು ಆಚರಣೆ ಮಾಡೋಣ ಅಂತಾರೆ. ಇದು ಮೈಸೂರು ದಸರಾ ಆಚರಣೆಗೆ ಧಕ್ಕೆ ಅಂತ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಮಾತನಾಡಲು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಭೇಟಿಗೆ ಸಮಯ ನಿಗದಿಯಾಗಿದ್ದು, ನಾಳೆ ಯತೀಂದ್ರ ಅವರನ್ನು ಪರಿಸರವಾದಿಗಳು ಭೇಟಿಯಾಗಿ ಮನವಿ ಮಾಡಲಿದ್ದಾರೆ. ಇನ್ನೊಂದೆಡೆ ಮೈಸೂರಲ್ಲಿ ಕಂಬಳ ಮಾಡುವುದನ್ನು ಕೈಬಿಡಬೇಕು ಅಂತ ಸಿಎಂ ಡಿ ಕೆ ಶಿವಕುಮಾರ್ಗೆ ಪರಿಸರವಾದಿಗಳು ಮನವಿ ಮಾಡಿಕೊಂಡಿದ್ದಾರೆ. ಪತ್ರ ಬರೆದು ಮನವಿ ಮಾಡಿರುವಂತಹ ಪರಿಸರ ಹೋರಾಟಗಾರರು ಡಿಸಿ ಕಚೇರಿಗೂ ಭೇಟಿ ನೀಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಸ್ಥಳೀಯರ ವಿರೋಧದ ನಡುವೆಯೂ ಕಂಬಳ ನಡೆಸಿದರೆ ಮುಂದಾಗುವ ಪರಿಣಾಮಗಳಿಗೆ ನೀವೇ ಹೊಣೆ ಅಂತ ಪತ್ರದ ಮೂಲಕ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಹಾಗಾದ್ರೆ ಪರ ಮತ್ತು ವಿರೋಧವನ್ನು ನಾವು ನೋಡ್ತಾ ಹೋದರೆ ವೀಕ್ಷಕರೇ, ಕರಾವಳಿ ಪ್ರಸಿದ್ಧ ಜನಪ್ರಿಯ ಅಥವಾ ಜಾನಪದ ಕ್ರೀಡೆ. ಹಾಗಾಗಿ ಇದಕ್ಕೆ ಪರದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ರೆ, ಇನ್ನು ವಿರೋಧ ಯಾಕೆಂದರೆ ದಸರಾಗೂ ಕಂಬಳಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು. ಮಗದೊಂದು ಕಡೆ ಕರಾವಳಿಯ ಕಂಬಳ ಇದೀಗ ದೇಶದಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಯಾಕೆ ಮೈಸೂರಲ್ಲಿ ಆಗಬಾರ್ದು ಅನ್ನುವ ಅಭಿಪ್ರಾಯ. ಮಗದೊಂದು ಕಡೆ ಮೈಸೂರು ದಸರಾ ತನ್ನ ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿದೆ ಅನ್ನುವ ಅಭಿಪ್ರಾಯ ಮಗದೊಂದು ಕಡೆ ವ್ಯಕ್ತವಾಗ್ತಾ ಇದೆ. ಇನ್ನು ಪರದ ವಿಚಾರದಲ್ಲಿ ಕಂಬಳವು ರಾಜ್ಯದ ಸಾಂಪ್ರದಾಯಿಕ ಜನಪದ ಕ್ರೀಡೆಯಾಗಿದೆ. ಮಗದೊಂದು ಕಡೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಮೈಸೂರು ದಸರಾ ತನ್ನದೇ ಆಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿದೆ ಅನ್ನುವ ಅಭಿಪ್ರಾಯ. ಇನ್ನು ಕರ್ನಾಟಕದ ವಿವಿಧ ಭಾಗಗಳ ಸಂಸ್ಕೃತಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಮಗದೊಂದು ಕಡೆ ಮೈಸೂರು ದಸರಾದ ಐತಿಹಾಸಿಕ ಆಚರಣೆಯ ಭಾಗ ಅಲ್ಲ ಅದು ಕಂಬಳ ಅನ್ನುವಂಥ ಒಂದು ಅಭಿಪ್ರಾಯವೂ ಸಹ ಇದೆ. ಇನ್ನು ಕಂಬಳ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗುತ್ತೆ ಅನ್ನೋದು. ಮಗದೊಂದು ಕಡೆ ಸ್ಪರ್ಧಿಗಳು ಪ್ರೇಕ್ಷಕರಿಗೆ ಅಪಘಾತ ಸಂಭವಿಸುವಂಥ ಸಾಧ್ಯತೆ ಇದೆ. ಈಗೇನದು ದಸರಾ ಮೇಲೆ ಪರಿಣಾಮ ಬೀರಬಹುದು ಅನ್ನುವ ಚರ್ಚೆ. ರೈತರು ಮತ್ತು ಕಂಬಳ ಪರಂಪರೆಗೆ ಗೌರವ ಕೊಟ್ಟ ಹಾಗೆ ಆಗುತ್ತೆ ಅನ್ನೋದು ಪರದ ಅಭಿಪ್ರಾಯ ಆದರೆ, ಮಗದೊಂದು ಕಡೆ ಕಂಬಳ ಆಯೋಜನೆಗೆ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ ಲಾಸ್ ಆಗ್ಬೋದು ಅನ್ನುವ ಚರ್ಚೆ ಇದೆ. ಸಾಂಸ್ಕೃತಿಕ ವೈವಿಧ್ಯತೆಯ ಪ್ರದರ್ಶನ ಆಗುತ್ತೆ ಅನ್ನೋದು ಒಂದು ಕಡೆ ಚರ್ಚೆ. ಮಗದೊಂದು ಕಡೆ ಪ್ರಾದೇಶಿಕ ಸಂಪ್ರದಾಯಗಳ ಸ್ವರೂಪ ಬದಲಾಗುವಂಥ ಆತಂಕವನ್ನು ಸಹ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಕರಾವಳಿಯ ಪ್ರಸಿದ್ಧ ಜನಪದ ಕ್ರೀಡೆ ಕಂಬಳ ವೀಕ್ಷಕರೇ. ಕೆಸರುಗದ್ದೆಯಲ್ಲಿ ಕೋಣಗಳ ಓಟದ ಕ್ರೀಡೆಯೇ ಈ ಕಂಬಳ ಆಗಿದೆ. ಕರಾವಳಿಯ ಕಂಬಳ ಇದೀಗ ದೇಶದಾದ್ಯಂತ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಮೈಸೂರು ದಸರಾದಲ್ಲೂ ಕಂಬಳ ಆಯೋಜನೆ ಆಗಬೇಕು ಅನ್ನುವ ನಿರ್ಧಾರ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ದಾರೆ. 120 ಜೋಡಿ ಕೋಣಗಳು ಮೈಸೂರಿಗೆ ಆಗಮಿಸುವಂಥ ನಿರೀಕ್ಷೆ ಇದೆ. ಕಂಬಳಕ್ಕೋಸ್ಕರ ಪ್ರತ್ಯೇಕವಾಗಿ 5 ಕೋಟಿ ರೂಪಾಯಿನ ವೆಚ್ಚ ಮಾಡಲು ತೀರ್ಮಾನವನ್ನು ಮಾಡಲಾಗಿದೆಯಂತೆ. 2 ದಿನಗಳ ಕಾಲ ಕಂಬಳವನ್ನು ನಡೆಸೋದಕ್ಕೆ ಆಯೋಜಕರು ನಿರ್ಧಾರವನ್ನು ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಕಂಬಳ ಆಯೋಜನೆ ನಡೆಯುತ್ತೆ. ಕಂಬಳ ನಡೆಸೋದಕ್ಕೆ ರಾಜಮನೆತನದ ವಿರೋಧ ಇದೆ. ಕಂಬಳದ ಆಯೋಜನೆ ಬಗ್ಗೆ ಆಲ್ರೆಡಿ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ.